ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ದಾಂಡೇಲಿ ನಗರದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಮಂಗಳವಾರ ಸಂಭ್ರಮದಿಂದ ಆಚರಿಸಲಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಆರತಿ ಬೆಳಗಿಸಿದ್ರು. ನಂತರ ಪಕ್ಷದ ಪದಾಧಿಕಾರಿಗಳು ಕೂಡ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೋಹನ್ ಹಲ್ವಾಯಿ ಅವರು, ದೇಶಕ್ಕೆ ಶ್ರೇಷ್ಠ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರನ್ನ ಭಾರತೀಯರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರು ತೋರಿಸಿದ ಮಾರ್ಗದರ್ಶನದಲ್ಲಿ ಸಾಮಾನ್ಯ ಜನ ತಮ್ಮ ಜೀವನವನ್ನ ಸುಧಾರಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಅವಕಾಶ ಇದ್ರೆ, ಸ್ವತಂತ್ರ ಇದ್ರೆ, ಸ್ವತಂತ್ರವನ್ನು ಬದುಕಕ್ಕೆ ದಾರಿಯನ್ನು ಮಾಡಿಕೊಟ್ಟಂಥ ಮಹಾನ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಅನ್ನುವಂಥ ಎಲ್ಲ ಸ್ವತಂತ್ರವನ್ನು ರಾಹುಲಾತ್ಮಕವಾಗಿ ಸಂವಿಧಾನ ಕೊಟ್ಟಂಥ ಈ ಜಗತ್ತಿನಲ್ಲೇ ಇರಾದಂಥ ಇಂಥ ಅದ್ಭುತವಾದಂಥ ಸಂವಿಧಾನವನ್ನು ಪಡೆದಿರ್ತಕ್ಕಂಥ ಅಂಬೇಡ್ಕರ್ ಅವರು ಬಾಲ್ಯದ ಜೀವನದಿಂದ ಕಷ್ಟಕರವಾಗಿ ಬೆಳೆದು ಶೋಷಣೆ ಒಳಗಾಗಿ ಪ್ರತಿ ಸಮಾಜದಲ್ಲಿ ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೂಡ ಅವ್ರ ಮಿತ್ರದಲ್ಲಿ ಅವರು ಅವಮಾನ ಮಾಡೋದು, ಅದನ್ನೇ ಇವತ್ತು ಆ ರೀತಿಯಾಗಿ ನಾವು ಅಂಥವ್ರನ್ನ ಮಹಾತ್ಮರು ಯಾವ ರೀತಿ ಅವರು ಮಾದರಿಯಾಗಿ ಕೊಟ್ಟಿದ್ದಾರೆ. ನಮಗೆ ಶಿಕ್ಷಣ ಕಲಿಯಲಿಕ್ಕೆ ಒಂದು ಆತ್ಮವಿಶ್ವಾಸ ಮತ್ತು ಛಲ ಇದ್ದರೆ ಸಾಕು, ಆ ಮನುಷ್ಯ ಮುಂದೆ ಬರ್ತಾರೆ. ಎಷ್ಟೇ ತಿಳಿದುಕೊಳ್ಳಾದರೂ ಆ ಮನುಷ್ಯ ಮುಂದೆ ಬರ್ತಾರೆ. ಆದರೆ ಕೇವಲ ನಾವು ಬೇರೆಯವರು ಇದು ಮಾಡಿ ಪಡಿಲಾರ್ತಕ್ಕಂಥ ಯಾರು ಪಡಿಲಾರ್ತಕ್ಕಂಥ ಒಂದು ಉನ್ನತ ಹುದ್ದೆಯನ್ನು, ಶಿಕ್ಷಣವನ್ನು, ಸ್ಥಾನಮಾನವನ್ನು ಗಳಿಸಿ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂಥದ್ದು ಹೆಮ್ಮೆ. ಇವತ್ತೆಲ್ಲ ಕೂಡ ಶೋಷಣೆ ಅನ್ನೋದು ನಡೀತಾ ಇದೆ. ಅದು ಅರ್ಥ ಆಗ್ತದೆ ನಮ್ಮ ದೇಶದಲ್ಲಿ ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳಿ. ಇವತ್ತು ಒಂದು ಕಾಲದಲ್ಲಿ ಇತ್ತು ಅದು ಜಾತಿ ಪದ್ಧತಿ, ಇವತ್ತು ಜಾತಿ ಪದ್ಧತಿ ಇಲ್ಲ. ಅದನ್ನು ಕೂಡ ಇವತ್ತು ಆರ್ಥಿಕವಾದಂಥ ಮುಂದುವರೆದವರು, ಮಧ್ಯಮ ಇದ್ದವರು ಮತ್ತು ಕೆಳಮಟ್ಟದಲ್ಲಿರ್ತಕ್ಕಂಥ ಅದು ಜಾಸ್ತಿಯಾಗಿ ಇವತ್ತು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಆದ ಎಸ್ಎಸ್ ಪೂಜಾರಿ, ದಿವಾಕರ್ ನಾಯಕ, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ರೇಣುಕಾ ಬಂದಂ, ನಿಕಟಪೂರ್ವ ನಗರಸಭೆ ಅಧ್ಯಕ್ಷ ಅಲ್ಪಾಕ್ ಶೇಖ್, ನಗರಸಭೆ ಸದಸ್ಯ ಮಜ್ಜಿದ ಸನತಿ, ಮಾಜಿ ಸದಸ್ಯ ಸುಧಾ ರಾಮಲಿಂಗ ಜಾಧವ್ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.